PWD ಇಲಾಖೆ ಅಂದ್ರೆ ಬರೀ ರಸ್ತೆ, ಸೇತುವೆ, ಕಟ್ಟಡ ನಿರ್ಮಾಣಕ್ಕೆ ಮಾತ್ರ ಸೀಮಿತ ಅಂದುಕೊಂಡಿದ್ದನ್ನು ಸುಳ್ಳಾಗಿಸಿ ಸರ್ಕಾರಿ ಶಾಲೆ, ಗ್ರಂಥಾಲಯ, ಕ್ರೀಡಾಂಗಣ, ಸ್ಮಶಾನಗಳನ್ನು ಸಹ ಅಭಿವೃದ್ಧಿ ಮಾಡಬಹುದು ಅಂತ ಮೊಟ್ಟ ಮೊದಲನೇ ಬಾರಿಗೆ ತೋರಿಸಿಕೊಟ್ಟ ನಾಯಕ ಅಂದ್ರೆ ಅದು ಮಾನ್ಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು. ನಮಸ್ಕಾರ, ನಾನು BR ನಾಯ್ಡು. ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಅಂಬೇಡ್ಕರ್ ಅವರು ತೋರಿಸಿದ ಮಾರ್ಗದಲ್ಲಿ ನಡೆಯುತ್ತಿರುವ ಸತೀಶ್ ಜಾರಕಿಹೊಳಿ ಅವರು ಹಿಂದುಳಿದ, ದಲಿತ, ಮಧ್ಯಮ ವರ್ಗದ ಮನೆಗಳಲ್ಲಿ ಅಕ್ಷರ ಜ್ಯೋತಿ ಬೆಳಗಲಿ ಎಂಬ ದೂರದೃಷ್ಟಿಯ ಚಿಂತನೆಯೊಂದಿಗೆ ಈ ಮಹತ್ತರ ಕೆಲಸಗಳಿಗೆ ಮುನ್ನುಡಿ ಬರೆದಿದ್ದಾರೆ. ಜನರ ತೆರಿಗೆ ಹಣವನ್ನ ಜನರಿಗಾಗಿಯೇ ಉಪಯೋಗಿಸೋದು ಉತ್ತಮ ಸರ್ಕಾರದ ಗುಣಲಕ್ಷಣ. ಅದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಕರ್ನಾಟಕ ಸರ್ಕಾರದ PWD ಇಲಾಖೆಯಲ್ಲಿ ನಡೆಯುತ್ತಿರುವ ಅತ್ಯುತ್ತಮ ಕೆಲಸಗಳು. ತಳ ಸಮುದಾಯಗಳ ತುಳಿತಕ್ಕೊಳಗಾದವರ ಪರವಾದ ಗಟ್ಟಿ ಧ್ವನಿ ಎನಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಅವರ ಮುಂದಾಳತ್ವದಲ್ಲಿ ಒಂದರ ಮೇಲೊಂದರಂತೆ ಜನಪರ ಕಾರ್ಯಕ್ರಮಗಳು ನಡೆಯುತ್ತಲೇ ಇವೆ. ಇವರು ಲೋಕೋಪಯೋಗಿ ಸಚಿವರಾದ ಮೇಲೆ 2023-24ರಲ್ಲಿ ಹಂಚಿಕೆಯಾದ 99% ನಿಧಿಯನ್ನು ಬಳಸಿ ಜನೋಪಯೋಗಿ ಕಾರ್ಯಕ್ಕೆ ಮುನ್ನುಡಿ ಬರೆದಿದ್ದಾರೆ. ರಾಜ್ಯದ ವಿವಿಧ ಕಾರ್ಯಕ್ರಮಗಳಡಿಯಲ್ಲಿ 3496 ಕಿಲೋಮೀಟರ್ ರಾಜ್ಯ ಹೆದ್ದಾರಿಗಳು ಮತ್ತು 5132 ಕಿಲೋಮೀಟರ್ ಪ್ರಮುಖ ಜಿಲ್ಲಾ ರಸ್ತೆಗಳ ಸುಧಾರಣೆ ಕಾರ್ಯ ಪೂರ್ಣಗೊಂಡಿದೆ. ರಾಜ್ಯ ಹೆದ್ದಾರಿಗಳಲ್ಲಿ 54 ಸೇತುವೆಗಳು ಮತ್ತು ಪ್ರಮುಖ ಜಿಲ್ಲಾ ರಸ್ತೆಗಳಲ್ಲಿ 265 ಸೇತುವೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. 237 ಸರ್ಕಾರಿ ಕಟ್ಟಡಗಳು ಮತ್ತು 59 ನ್ಯಾಯಾಲಯ ಕಟ್ಟಡಗಳ ಕೆಲಸಗಳು ಪೂರ್ಣಗೊಂಡಿದೆ. ಕರಾವಳಿ ಮತ್ತು ಮಲೆನಾಡಿನ ದೂರದ ಹಳ್ಳಿಗಳಿಗೆ ಸುರಕ್ಷಿತ ಸಂಪರ್ಕಕ್ಕಾಗಿ ತಾತ್ಕಾಲಿಕ ದಾಟುಗಳ ಬದಲಿಗೆ 242 ಕಾಲುದಾರಿ ಸೇತುವೆಗಳ ನಿರ್ಮಾಣಕ್ಕೆ ನಿರ್ಧಾರ ಕೈಗೊಂಡು ಈಗಾಗಲೇ 73 ಕೆಲಸಗಳು ಪೂರ್ಣಗೊಂಡು ಉಳಿದವು ಪ್ರಗತಿಯಲ್ಲಿದೆ. ನಮಗೆ ಇದು ಸೇತುವೆ ಆದ್ಮೇಲೆ ಗದ್ದೆ ತೋಟಕ್ಕೆಲ್ಲ ಹೋಗಕ್ಕೆ ಅನುಕೂಲ ಆಯಿತು. 2024-25ರಲ್ಲಿ ರಸ್ತೆ ನಿರ್ವಹಣೆ, ಅಕ್ರಮ ಉತ್ಖನನ ಮತ್ತು ಹಕ್ಕುಗಳ ಅತಿಕ್ರಮಣ ತಡೆಗಟ್ಟಲು ಮೊದಲ ಬಾರಿಗೆ ರಸ್ತೆ ಕಂಡಕ್ಟರ್ ಸೇವೆ ಪರಿಚಯಿಸಲಾಗಿದೆ. ಇದರಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ 2422 ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಇಂದಿನ ಸರ್ಕಾರದಲ್ಲಿ ಬಾಕಿ ಉಳಿಸಿದ್ದ ಬಿಲ್ಲುಗಳ ಸಮಸ್ಯೆಯನ್ನು ನಿಭಾಯಿಸಿ ಇಲ್ಲಿಯವರೆಗೆ 3000ಕ್ಕೂ ಹೆಚ್ಚು ಗುತ್ತಿಗೆದಾರರ ಬಾಕಿ ಬಿಲ್ಲುಗಳನ್ನು ತೀರಿಸಲಾಗಿದೆ. ಎಲ್ಲಾ ವರ್ಗದ ಗುತ್ತಿಗೆದಾರರ ಆನ್ಲೈನ್ ನೋಂದಣಿ ಮತ್ತು ನವೀಕರಣಕ್ಕಾಗಿ ಯುನಿಕ್ ID ಸಹಿತ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲಾಗಿದೆ. ಉತ್ತರ ಕರ್ನಾಟಕದ ರಾಷ್ಟ್ರೀಯ ಹೆದ್ದಾರಿ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಬೆಳಗಾವಿಯಲ್ಲಿ ಪ್ರತ್ಯೇಕ ರಾಷ್ಟ್ರೀಯ ಹೆದ್ದಾರಿ ವಲಯವನ್ನು ಸ್ಥಾಪಿಸಲಾಗಿದೆ. PWDಯಲ್ಲಿ ಮೊದಲ ಬಾರಿಗೆ ನೇಮಕಗೊಂಡ ಎಂಜಿನಿಯರ್ಗಳನ್ನ ಕೌನ್ಸಿಲಿಂಗ್ ಮೂಲಕ ನಿಯೋಜಿಸಲಾಗಿದೆ. ಜೊತೆಗೆ ಪದೋನ್ನತಿ ಸಮಯದಲ್ಲಿ ಅಧಿಕಾರಿಗಳು 1 ವಾರದ ತರಬೇತಿಯನ್ನು ಪಡೆಯಲು ಕಡ್ಡಾಯಗೊಳಿಸಲಾಗಿದೆ. ಇಲ್ಲಿಯವರೆಗೆ 1500 ಎಂಜಿನಿಯರ್ಗಳಿಗೆ ವಿವಿಧ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಇನ್-ಹೌಸ್ ತರಬೇತಿ ನೀಡಲಾಗಿದೆ. ಸಾರ್ವಜನಿಕ ದೂರುಗಳನ್ನು ನಿಭಾಯಿಸಲು ಸರಿಯಾದ ವ್ಯವಸ್ಥೆ ಇರದಿದ್ದ ಕಾರಣ ಸಾರ್ವಜನಿಕ ದೂರು ನಿವಾರಣೆ ಪೋರ್ಟಲ್ ಎಂಬ ಆನ್ಲೈನ್ ವ್ಯವಸ್ಥೆಯನ್ನ ರೂಪಿಸಲಾಗಿದೆ. SC, ST ಮತ್ತು ಇತರ ದುರ್ಬಲ ವರ್ಗದವರಿಗೆ ಗುತ್ತಿಗೆ ಮೀಸಲಾತಿಯನ್ನ 50 ಲಕ್ಷದಿಂದ 1 ಕೋಟಿಗೆ ಹೆಚ್ಚಿಸಲಾಗಿದೆ. ಸ್ಮಶಾನಗಳ ಸುಧಾರಣೆಗೆ, ಶಾಲಾ ಕೊಠಡಿಗಳು ಮತ್ತು ಗ್ರಂಥಾಲಯಗಳ ನಿರ್ಮಾಣಕ್ಕೆ ಮೊಟ್ಟ ಮೊದಲ ಬಾರಿಗೆ ವಿಶೇಷ ನಿಧಿ ನೀಡಲಾಗಿದೆ. ನಿಧನರಾದ ಗುತ್ತಿಗೆದಾರ ಕುಟುಂಬಗಳಿಗೆ ನೀಡುವ ಪರಿಹಾರವನ್ನ 2 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂತಹ ಸ್ಮಾರ್ಟ್ ಟೆಕ್ನಾಲಜಿಗಳನ್ನ ಬಳಸಿಕೊಂಡು ರಸ್ತೆ ಮತ್ತು ಸೇತುವೆಗಳ ಕಾರ್ಯನಿರ್ವಹಣೆಯನ್ನ ಪರಿಣಾಮಕಾರಿಗೊಳಿಸಲಾಗುತ್ತಿದೆ. ಪ್ರತಿ 30 ಕಿಲೋಮೀಟರ್ಗೆ ಒಬ್ಬರಂತೆ ಮೈಲಿಗೂಲಿಗಳ ನೇಮಕಾತಿ ಮಾಡಲಾಗಿದೆ. ಇವೆಲ್ಲವೂ ಈ 2 ವರ್ಷಗಳ ಅವಧಿಯಲ್ಲಿ ಕೈಗೊಂಡ ಕಾರ್ಯಕ್ರಮಗಳ ವಿವರಗಳಷ್ಟೇ. ತಮ್ಮ 3 ದಶಕಗಳಿಗಿಂತ ಹೆಚ್ಚಿನ ರಾಜಕೀಯ ಜೀವನದಲ್ಲಿ ಸಿದ್ಧಾಂತದೊಟ್ಟಿಗೆ ಎಂದೂ ರಾಜಿಯಾಗದೆ ಜನಸೇವೆಯಲ್ಲಿ ತೊಡಗಿರುವುದೇ ಸತೀಶ್ ಜಾರಕಿಹೊಳಿ ಅವರ ಪ್ರಜಾ ಕೈಂಕರ್ಯಕ್ಕೆ ಹಿಡಿದ ಕೈಗನ್ನಡಿ ಅಂದರೆ ತಪ್ಪಾಗಲಾರದು. ಈ ಕಾಲದ ಅಪ್ರತಿಮ ಸಮಾಜವಾದಿ ನಾಯಕರುಗಳಲ್ಲಿ ಒಬ್ಬರು ಅಂದರೆ ಅತಿಶಯೋಕ್ತಿ ಆಗಲಾರದು. ಶೋಷಿತ ವರ್ಗಗಳ ಅವಿಚ್ಛಿನ್ನ ಧ್ವನಿಯಾದ ಸತೀಶ್ ಜಾರಕಿಹೊಳಿ ಅವರು ಬುದ್ಧ, ಬಸವ, ಅಂಬೇಡ್ಕರ್, ಕುವೆಂಪು ಅವರ ಆಶಯಗಳನ್ನ ಸಾಕಾರಗೊಳಿಸಿ ಕರ್ನಾಟಕವನ್ನು ಸರ್ವಜನಾಂಗದ ಶಾಂತಿಯ ತೋಟವನ್ನಾಗಿಸುವ ಕಾಯಕಲ್ಪಕ್ಕೆ ಮುನ್ನುಡಿ ಬರೆಯುವ ಶಾಶ್ವತ ನಾಯಕರಾಗಲಿ. ಅವರ ಮುಂದಾಳತ್ವದಲ್ಲಿ ಲೋಕೋಪಯೋಗಿ ಇಲಾಖೆಯು ಅಭಿವೃದ್ಧ ಜನೋಪಯೋಗಿ ಕಾರ್ಯಗಳನ್ನು ಮಾಡುತ್ತಾ ಕರ್ನಾಟಕವು ಅಭಿವೃದ್ಧಿಯ ಶಿಖರವಾಗಲಿ. ಧನ್ಯವಾದಗಳು.